ನಮಸ್ಕಾರ. ಇವತ್ತು ನಾವು ಒಂದು ಕರಾಳ ಕಥೆಯನ್ನ ನೋಡೋಣ. ವೃತ್ತಿಪರ ಅಸೂಯೆ ಅಂದ್ರೆ ಪ್ರೊಫೆಷನಲ್ ಜೆಲಸಿ ಮತ್ತು ದ್ವೇಷಕ್ಕೆ ನಾವು ತೆರಬೇಕಾದ ಬೆಲೆ ಎಂಥದ್ದು ಅನ್ನೋದನ್ನ ಹೇಳೋ ಒಂದು ಎಚ್ಚರಿಕೆಯ ಕಥೆ ಇದು. ಈ ಕಥೆಯ ವಿಶೇಷ ಅಂದ್ರೆ ಇದು ಎಲ್ಲಿ ಶುರುವಾಗುತ್ತೋ ಅಲ್ಲೇ ಮುಗಿಯುತ್ತೆ. ಒಬ್ಬ ವ್ಯಕ್ತಿ ತಾನು ಇನ್ನೊಬ್ಬರಿಗಾಗಿ ಹಚ್ಚಿದ ಬೆಂಕಿಯಲ್ಲೇ ತಾನೇ ಸುಟ್ಟು ಹೋಗ್ತಾನೆ. ಸರಿ, ಹಾಗಿದ್ರೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ಅಸಲಿಗೆ ನಡೆದಿದ್ದೇನೋ ಅಂತ. ಈ ಕಥೆಯ ನಾಯಕ ಅನಿಲ್ ಮಲ್ಹೋತ್ರ. ಹೆಸರಿಗೆ ಆತನತ್ರ ಎಲ್ಲ ಇತ್ತು, ಆದ್ರೆ ಮನಸ್ಸಿನಲ್ಲಿ ಮಾತ್ರ ಶಾಂತಿ ಅನ್ನೋದೇ ಇರಲಿಲ್ಲ. ನೋಡಿ, ಅನಿಲ್ ತನ್ನ ಕೆರಿಯರ್ನ ಪೀಕ್ನಲ್ಲಿದ್ದ. ಸಕ್ಸಸ್ಗೆ ಇನ್ನೊಂದು ಹೆಸರೇ ಅನಿಲ್ ಅನ್ನೋ ಹಾಗೆ. ಆದ್ರೆ ಅವನ ಒಳಗೇನೆ ಒಂದು ರೀತಿ ಹತಾಶೆ, ಫ್ರಸ್ಟ್ರೇಷನ್ ಅಂತಾರಲ್ಲ, ಅದು ಶುರುವಾಗಿತ್ತು. ಅವನ ಪ್ರೊಫೆಷನಲ್ ಲೈಫ್ ಒಂದು ಕಡೆ ಕುಸಿತಾ ಇದ್ರೆ ಮತ್ತೊಂದು ಕಡೆ ಅವನ ಬಿಸ್ನೆಸ್ ಪ್ರತಿಸ್ಪರ್ಧಿ ನಮನ್ ಅಗರ್ವಾಲ್ ಅನ್ಬಿಲೀವಬಲ್ ಆಗಿ ಮೇಲೆ ಬೆಳೀತಾ ಇದ್ದ. ಇದೇ ಅನಿಲ್ನ ಹೊಟ್ಟೆಕಿಚ್ಚಿಗೆ ಕಾರಣ. ಅನಿಲ್ನ ಅಸೂಯೆ ನಿಧಾನವಾಗಿ ದ್ವೇಷಕ್ಕೆ ತಿರುಗಿತು. ನಮನ್ನ ಕೆಟ್ಟ ದೃಷ್ಟಿ ಅಂದ್ರೆ ದೃಷ್ಟಿದೋಷ ಅಂತೀವಲ್ಲ, ಅದರಿಂದಲೇ ತನ್ನ ಬಿಸ್ನೆಸ್ಗೆ ಹೀಗಾಗ್ತಿದೆ ಅಂತ ಗಟ್ಟಿಯಾಗಿ ನಂಬಕ್ ಶುರು ಮಾಡ್ದ. ಇದೇ ನಂಬಿಕೆ ಅವನನ್ನು ಒಂದು ಕೆಟ್ಟ ದಾರಿಗೆ ತಳ್ಳಿತು. ಪೂರ್ತಿ ಹತಾಶನಾಗಿದ್ದ ಅನಿಲ್ ತನ್ನ ಡ್ರೈವರ್ ಜೊತೆ ಸೀದಾ ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ವಾಮಾಚಾರ, ಕರಾಳ ಆಚರಣೆಗಳನ್ನ ಮಾಡೋ ಒಬ್ಬ ಅಘೋರಿಯನ್ನ ಭೇಟಿಯಾಗ್ತಾನೆ. ಆ ಅಘೋರಿ ಅನಿಲ್ಗೆ ಸೇಡ್ ತೀರ್ಸ್ಕೊಳ್ಳೋಕೆ ಅಂತ ಒಂದು ವಸ್ತುವನ್ನು ಕೊಡ್ತಾನೆ. ಅದು ನೋಡೋಕೆ ಒಂದು ಸಣ್ಣ ಗೊಂಬೆ, ಸ್ಮಶಾನದ ಮಣ್ಣು ಮತ್ತೆ ಚಿತೆಯ ಬೂದಿಯಿಂದ ಮಾಡಿದ್ದು. ಅದರ ಉದ್ದೇಶ, ಅದರ ಶಕ್ತಿಯ ಬಗ್ಗೆ ಎಲ್ಲವನ್ನೂ ವಿವರಿಸ್ತಾನೆ. ಆ ಅಘೋರಿ ಅವನ ಪ್ರತಿಸ್ಪರ್ಧಿಯ ಅದೃಷ್ಟವನ್ನೇ ಹೀರ್ಕೊಳ್ಳೋಕೆ ಒಂದು ಪ್ಲಾನ್ ಹೇಳ್ತಾನೆ. ಕೇಳೋಕ್ ಸಿಂಪಲ್ ಆಗಿರುತ್ತೆ, ಆದ್ರೆ ಅದು ತುಂಬಾ ಭಯಾನಕ. ಮೊದಲು ಗೊಂಬೆ ಮೇಲೆ ಪ್ರತಿಸ್ಪರ್ಧಿಯ ಫೋಟೋ ಇಡಬೇಕು, ಆಮೇಲೆ 3 ಸೂಜಿಗಳನ್ನ ಚುಚ್ಚಬೇಕು. ಅಷ್ಟೇ, ಅವರ ಅದೃಷ್ಟ ಕ್ಷೀಣಿಸೋದನ್ನ ನೋಡ್ಬೋದು. ಆದ್ರೆ ಒಂದೇ ಒಂದು ಕಂಡೀಷನ್. ಅದೇನು ಅಂದ್ರೆ, ಈ ಕೆಲ್ಸ ಮಾಡುವಾಗ ಮನಸ್ಸಿನಲ್ಲಿ ಒಂಚೂರು ಭಯ ಕೂಡ ಇರಬಾರ್ದು. ಒಂದು ವೇಳೆ ಭಯ ಬಂತು ಅಂದ್ರೆ ಈ ಇಡೀ ಮಾಟ ಅದು ತಿರುಗುಬಾಣ ಆಗ್ಬಿಡುತ್ತೆ. ಯಾರಿದನ್ನ ಮಾಡ್ತಾರೋ ಅವ್ರ ಮೇಲೇನೆ ಎರಗತ್ತೆ. ಇದು ಅಘೋರಿ ಕೊಟ್ಟಿದ್ದ ಸ್ಟ್ರಿಕ್ಟ್ ವಾರ್ನಿಂಗ್. ತನಗೆ ಭಯ ಅನ್ನದೇ ಇಲ್ಲ, ತಾನೊಬ್ಬ ಧೈರ್ಯವಂತ ಅಂತ ಅನಿಲ್ ಅನ್ಕೊಂಡಿದ್ದ. ಹಾಗಾಗಿ ಗೊಂಬೆಯನ್ನ ತೆಗೆದುಕೊಂಡು ಹೋಗ್ತಾನೆ. ಅವನನ್ಕೊಂಡ ಹಾಗೇನೆ ಶಾಪ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಕೇವಲ 1-2 ವಾರಗಳಲ್ಲಿ ಎಲ್ಲವೂ ಉಲ್ಟಾ ಆಗೋಯ್ತು. ನಮನ್ ಪ್ರಾಜೆಕ್ಟ್ಗಳೆಲ್ಲ ಫೇಲ್ ಆಗ್ತಿದ್ರೆ ಅನಿಲ್ಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಸಿಗೋಕೆ ಶುರುವಾದ್ವು. ಒಂದ್ ಕಡೆ ನಮನ್ಗೆ ಆಕ್ಸಿಡೆಂಟ್ ಕೂಡ ಆಗತ್ತೆ. ಇತ್ತ ಅನಿಲ್ ಕಂಪನಿ ಮೌಲ್ಯ ಆಕಾಶಕ್ಕೆ ಏರುತ್ತೆ. ಅನಿಲ್ಗೆ ಇದೇ ಬೇಕಿತ್ತು, ತಾನೇ ಗೆದ್ದೆ ಅನ್ನೋ ಅಹಂಕಾರದಲ್ಲಿ ತೇಲಾಡೋಕ್ ಶುರು ಮಾಡ್ತಾನೆ. ಆದ್ರೆ ಈ ಕದ್ದ ಯಶಸ್ಸು ಇದೆಯಲ್ಲ, ಅದಕ್ಕೊಂದು ಬೆಲೆ ಇದ್ದೇ ಇರುತ್ತೆ. ಶೀಘ್ರದಲ್ಲೇ ಆ ಬೆಲೆ ತೆರುವ ಸಮಯ ಬಂತು. ವಿಚಿತ್ರವಾದ ಅಲೌಕಿಕ ಘಟನೆಗಳು ಅವನ ಸುತ್ತ ನಡೆಯೋಕೆ ಶುರುವಾಗುತ್ತೆ. ಮೊದಲು ಆ ಶಾಪಗ್ರಸ್ತ ಗೊಂಬೆ ತಾನಾಗೆ ಚಲಿಸ್ತಿತ್ತು. ನಮನ್ ಇವನನ್ನ ನೋಡಿ ನಗ್ತಿರೋ ಹಾಗೆ ಕೆಟ್ಟ ಕನಸುಗಳು ಬೀಳ್ತಿದ್ವು. ಆಫೀಸ್ ಲೈಟ್ಗಳು ತಾನಾಗೆ ಮಿನುಗಲು ಶುರುವಾಗ್ತಿದ್ವು. ಎಲ್ಲೊಂದು ಅಶರೀರವಾಣಿ ಕೇಳೋಕ್ ಶುರುವಾಯಿತು. ಸಣ್ಣದಾಗಿ ಶುರುವಾದ ಈ ಘಟನೆಗಳು ನಿಧಾನಕ್ಕೆ ಅವನ ಧೈರ್ಯ, ಆತ್ಮವಿಶ್ವಾಸ ಎಲ್ಲವನ್ನೂ ತಿಂದುಹಾಕೋಕೆ ಶುರು ಮಾಡಿದ್ವು. ಕೊನೆಗೆ ಆ ದಿನ ಬಂದೇ ಬಿಟ್ಟು. ಒಂದು ರಾತ್ರಿ ಆಫೀಸಲ್ಲಿ ಒಬ್ಬನೇ ಕೂತಿದ್ದ ಅನಿಲ್ನ ಧೈರ್ಯ, ಅವನ ಸಂಕಲ್ಪ ಎಲ್ಲವೂ ಪುಡಿಪುಡಿಯಾಯ್ತು. ಸರಿಯಾಗಿ ರಾತ್ರಿ 2:47ಕ್ಕೆ ಅವನ ಟೇಬಲ್ ಮೇಲಿದ್ದ ಗೊಂಬೆ ಇದ್ದಕ್ಕಿದ್ದಂತೆ ಚಲಿಸೋಕೆ ಶುರು ಮಾಡುತ್ತೆ. ಅದರ ತಲೆ ನಿಧಾನವಾಗಿ ಅವನ ಕಡೆ ತಿರುಗುತ್ತೆ. ಆ ಕ್ಷಣ ಅನಿಲ್ನ ಮನಸ್ಸಲ್ಲಿ ಮೊದಲ ಬಾರಿಗೆ ನಿಜವಾದ ಭಯ ಉಟ್ಕೊಂಡಿತ್ತು. ಅಘೋರಿಯ ಎಚ್ಚರಿಕೆ ಅವನ ತಲೆಯಲ್ಲಿ ಗಂಟೆ ಬಾರಿಸ್ತಿತ್ತು. ಭಯದಿಂದ ಗಡಗಡ ಅಂತ ನಡುಗ್ತಾ ಅಘೋರಿ ಹೇಳಿದ ಮಾತು ಮರೆತು ಆ ಗೊಂಬೆನ ಕೈಗೆತ್ಕೊಳ್ತಾನೆ, ಅಸಲಿಗೆ ಏನಾಗ್ತಿದೆ ಅಂತ ನೋಡಕ್ಕೆ. ಅವನು ನೋಡಿದ್ದು ಒಂದು ಶಾಕಿಂಗ್ ದೃಶ್ಯ. ಗೊಂಬೆಯ ಮೇಲಿದ್ದ ಫೋಟೋ ಅದು ಈಗ ಅವನದೇ ಆಗಿತ್ತು. ಆ ಶಾಪ ತಿರುಗಿ ಬಿದ್ದಿತ್ತು. ಅವನ ಮನಸ್ಸಲ್ಲಿದ್ದ ಭಯವೇ ಆ ಮಾಟಕ್ಕೆ ಹೊಸ ಟಾರ್ಗೆಟ್ ತೋರ್ಸ್ಕೊಟ್ಟಿತ್ತು. ಅವನ ಬೆಳವಣಿಗೆ ಎಷ್ಟು ಸ್ಪೀಡಾಗಿತ್ತೋ ಅವನ ಪತನ ಅದಕ್ಕಿಂತಲೂ ವೇಗವಾಗಿತ್ತು. ಮೊದಲು ಕೋಟ್ಯಾಧಿಪತಿ ಸಿಇಒ ಆಗಿದ್ದವನು ಈಗ ಬೀದಿಯಲ್ಲಿ ಭಿಕ್ಷುಕನಾಗಿದ್ದ. ಐಷಾರಾಮಿ ಬಂಗಲೆ ಇತ್ತು, ಈಗ ರಸ್ತೆ ಬದಿಯಲ್ಲಿ ಮಲಗುತ್ತಿದ್ದ. ಕೆಲವೇ ತಿಂಗಳುಗಳಲ್ಲಿ ದಿವಾಳಿಯಾಗಿ ಅವನತ್ರ ಇದ್ದಿದ್ದನ್ನೆಲ್ಲ ಕಳೆದುಕೊಂಡು ಸರ್ವನಾಶವಾಗಿದ್ದ. ಕೊನೆಗೆ ಒಂದು ದಿನ ಯಶಸ್ಸಿನ ಉತ್ತುಂಗವಲ್ಲಿದ್ದ ನಮನ್ ಈಗ ಬೀದಿಪಾಲಾಗಿದ್ದ ಅನಿಲ್ನ ಮುಂದೆ ಬಂದು ನಿಲ್ತಾನೆ. ನಿನ್ನನ್ನ ಯಾರೂ ನಾಶ ಮಾಡಿಲ್ಲ, ಇದೆಲ್ಲ ನಿನ್ನದೇ ಕೆಟ್ಟ ದೃಷ್ಟಿಯ ಪರಿಣಾಮ ಅಂತ ಹೇಳಿ ಕಣ್ಮರೆಯಾಗ್ತಾನೆ. ಹಾಗಿದ್ರೆ ಈ ಕಥೆಯ ನೀತಿ ಏನು? ನಾವು ಬೇರೆಯವರ ಮೇಲೆ ಇಟ್ಕೊಳ್ಳೋ ಅಸೂಯೆ, ದ್ವೇಷ ಇದೆಯಲ್ಲ, ಅದೇ ಬಹುಶಃ ಎಲ್ಲಕ್ಕಿಂತ ದೊಡ್ಡ ಶಾಪ. ಯಾಕಂದ್ರೆ ಬೇರೆಯವರಿಗಾಗಿ ನಾವು ತೋಡಿದ ಹಳ್ಳದಲ್ಲಿ ಕೊನೆಗೆ ನಾವೇ ಬೀಳ್ತೀವಿ. ನಾವು ಹಚ್ಚಿದ ಬೆಂಕಿ ನಮ್ಮನ್ನೇ ಸುಡುತ್ತೆ.